ಹೆಲೋ ಗಾಯ್ಸ್, ವೆಲ್ಕಮ್ ಟು ಮೈ ಗೆಟ್ ರೆಡಿ ವಿತ್ ಮೀ. ಬಹಳ ದಿನಗಳಾದಮೇಲೆ ವಾಯ್ಸ್ ಓವರಲ್ಲಿ ಗೆಟ್ ರೆಡಿ ವಿತ್ ಮೀ ಮಾಡ್ತಿದ್ದೀನಿ. ಫಸ್ಟ್ ಆಫ್ ಆಲ್ ನನ್ನ ಕೂದಲಂತೂ ಹುಚ್ಚಿ ಥರ ಇದೆ. ಸ್ನಾನ ಮಾಡಿ ಮಲ್ಕೊಬಿಟ್ಟಿದ್ದೆ. ಫಸ್ಟ್ ಬೇಗ ಬೇಗ ರೆಡಿ ಆಗೋಣ. ಸೊ ಇವತ್ತು ಏನಂದರೆ ನಮ್ಮ ಚಿಕ್ಕಿ ಮಕ್ಕಳು ಬರ್ಡೇ, ನನ್ನ ಕಸಿನ್ಸ್ ಆರ್ಯನ್ ಅದು ಬರ್ಡೇ ಇದೆ. ಸೊ ಬರ್ಡೇಗೆ ರೆಡಿ ಆಗೋಣ. ನಾನಂತೂ ಸಖತ್ ಎಕ್ಸೈಟೆಡ್ ಬಿಕಾಸ್ ಹೊಸ ಬಟ್ಟೆ ಹಾಕೋತಿದ್ದೀನಿ. ನಂಗೆ ಹೊಸ ಬಟ್ಟೆ ಹಾಕೊಂಡಿದ್ದಾಗೆಲ್ಲ ಫುಲ್ ಖುಷಿ ಆಗುತ್ತೆ. ಸೊ ಲೆಟ್ಸ್ ಸ್ಟಾರ್ಟ್. ಯಾವ ಬಟ್ಟೆ ಯಾವ ಔಟ್ಫಿಟ್ ಹಾಕೋತೀನಿ ಅಂತ ಈಗಲೇ ತೋರಿಸ್ಬಿಡ್ತೀನಿ. ಸೊ ರೆಡ್ ಪ್ಯಾಂಟ್, ರೆಡ್ ಟ್ರೌಸರ್ ಹಾಕ್ಕೊಂಡು ಈ ವೈಟ್ ಟಾಪ್ ಹಾಕೋತಿದ್ದೀನಿ. ಸಿಂಪಲಾಗಿ ಎಲಿಗೆಂಟ್ ಆಗಿರಬೇಕು ನನಗೆ. ಆ್ಯಂಡ್ ವೈಟು ಮತ್ತು ರೆಡ್ಡು ಇಟ್ಸ್ ಆಲ್ವೇಸ್ ಸೂಪರ್ ಕಾಂಬಿನೇಷನ್. ಸೊ ಬೇಗ ಬೇಗ ರೆಡಿ ಆಗೋಣ ಬನ್ನಿ. ರೆಡಿ ಆಗೋವರೆಗೂ ನನಗೆ ನನ್ನ ಕೂದಲು ನೋಡ್ಕೊಳಕ್ಕಾಗ್ತಾಯಿಲ್ಲ. ಸೊ ಫಸ್ಟು ಮಾಯ್ಶ್ಚರೈಸರ್. ಸೊ ಹೇರ್ ರಿಮೂವ್ ಮಾಡಿ ಆಯಿತು. ಇವಾಗ ವೆಟ್ ವೈಪ್ಸ್ನಲ್ಲಿ ಒಂದು ಸತಿ ವೈಪ್ ಮಾಡಿಬಿಡೋಣ. ಆ್ಯಂಡ್ ನೆಕ್ಸ್ಟ್ ನಾನು ಫೇಸ್ ಮಾಸ್ಕ್ ಯೂಸ್ ಮಾಡ್ತಾಯಿದ್ದೀನಿ. ಎಷ್ಟೊಂದು ದಿವಸ ಆಯಿತು ಮುಖಕ್ಕೆ ನಾನು ಸ್ಕಿನ್ ಕೇರ್ ಮಾಡಿ, ಗೊತ್ತಾ? ಬರೀ ಕಾಲೇಜ್ ಆಗಿ ಹೋಗ್ಬಿಟ್ಟಿದೆ. ಬಟ್ ಏನೇ ಆದರೂ ಸ್ಟಡೀಸು ಮತ್ತು ಇದು ಮ್ಯಾನೇಜ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ. 10 ಮಿನಿಟ್ಸ್ ಅಷ್ಟರಲ್ಲಿ ಪಪಾಯ ತಿನ್ನೋಣ. ಓಕೆ, ಸೊ ಎಲ್ಲ ಮುಗೀತು. ಲೆಟ್ಸ್ ಸ್ಟಾರ್ಟ್. ಏನಂದರೆ ನನ್ನ ಕೂದಲು ನೋಡ್ಕೊಳಕ್ಕೆ ಆಗ್ತಾಯಿಲ್ಲ. ಏನಾದರೂ ಮಾಡಬೇಕು ಈ ಕೂದಲನ್ನ ಫಸ್ಟು. ಸೊ ಇವಾಗ ಔಟ್ಫಿಟ್ ಹಾಕೋಬಿಡೋಣ. ಸೊ ಯಾ, ದಿಸ್ ಈಸ್ ಮೈ ಔಟ್ಫಿಟ್. ಚೆನ್ನಾಗಿದೆಯಾ? ಚೆನ್ನಾಗಿತ್ತಾ ಬಟ್ಟೆ? ಬಟ್ಟೆ ಚೆನ್ನಾಗಿತ್ತಾ? ಚೆನ್ನಾಯ್ತಾ? ಏನಿತ್ತು? ಲಂಗೋಟಿ ತಿಂದಾರ? ಸಾರಿ, ಲಂಗೋಟಿ ಹಿಂಗೆ ಕಟ್ಕೋಬೇಕು. ಮಾಯ್ಶ್ಚರೈಸರ್ ಅಪ್ಲೈ ಮಾಡೋಣ. ಆ್ಯಂಡ್ ನನ್ನ ಲಾಸ್ಟ್ ವೀಡಿಯೋಸ್ನಲ್ಲೆಲ್ಲ ನಾನು ಮಾತಾಡಿರಲಿಲ್ಲ, ಲೈಕ್ ಯಾವ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಿದ್ದೀನಿ ಅಂತ ಹೇಳಿರಲಿಲ್ಲ. ಸೊ ಸಾಕಷ್ಟು ಜನ ಅದು ನನ್ನ ಲಾಸ್ಟ್ ಗೆಟ್ ರೆಡಿ ವಿತ್ ಮೀ ರೀಲ್ನಲ್ಲಿ ನಾನು ಅದು ಬಟ್ಟೆ ಏನೋ ಲೈಕ್ ಸೇಲ್ ಮಾಡ್ತಿದ್ದೀನಿ ಅಂದ್ಕೊಂಡು ಎಷ್ಟೊಂದು ಜನ ಡ್ರೆಸ್ ಲಿಂಕ್ ಅಂತ ಕೇಳಿದ್ದೀರಾ. ಇಲ್ಲ, ಅದು ನನ್ನದೇ ಡ್ರೆಸ್ ಅದು. ಅಂದರೂ ನಿಮ್ಗೆ ಏನಾದರೂ ಬೇಕಂದರೆ ಲೈಕ್ ನಾನು ಥ್ರಿಫ್ಟ್ ಪೇಜ್ ಕೂಡ ರನ್ ಮಾಡ್ತಿದ್ದೀನಿ ಅಲ್ವಾ. ಸೊ ಥ್ರಿಫ್ಟಲ್ಲಿ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಥ್ರಿಫ್ಟ್ ಅಂದರೆ ಏನು ಅಂದರೆ ಲೈಕ್ ನಾವು ರೇರಾಗಿ ಯೂಸ್ ಮಾಡಿರ್ತೀವಿ ಅಲ್ವಾ, ಒಂದು ಸತಿ ಅಥವಾ 2 ಸತಿ ಹಾಕಿರೋ ಬಟ್ಟೆ, ಬಟ್ ಸ್ಟಿಲ್ ಹಾಗೆ ಹೊಸ ಥರನೇ ಇರುತ್ತಲ್ವಾ. ಆ ಬಟ್ಟೆನ ಲೈಕ್ ಅರ್ಧಕ್ಕರ್ಧ ತುಂಬ ಕಮ್ಮಿ ಪ್ರೈಸ್ಗೆ ಸೇಲ್ ಮಾಡ್ತೀವಿ. ಅದು ಗುಡ್ ಕಂಡೀಷನಲ್ಲಿರುತ್ತೆ. ಸೊ ನಾನು ಬಟ್ಟೆಗಳೆಲ್ಲ ಒಂದು ಸತಿ ಹಾಕಿದ್ಮೇಲೆ ಅಷ್ಟೇ, ನಾನು ರಿಪೀಟ್ ಮಾಡ್ತೀನಿ. ಒಂದೊಂದು ಫೇವ್ರೆಟ್ ಬಟ್ಟೆ ಅಂತ ಇರುತ್ತಲ್ಲ, ಅದಷ್ಟು ಮಾತ್ರ. ಬಟ್ ನಾನು ಒಂದು ಸತಿ ಹಾಕಿದ ಬಟ್ಟೆನ ಲೈಕ್ ಜಾಸ್ತಿ ನಾನು ಯೂಸ್ ಮಾಡಲ್ಲ. ಫೇವ್ರೆಟ್ನ ಮಾತ್ರ ಯಾರಿಗೂ ಕೊಡೋಕ್ಕೆ ಇಷ್ಟ ಆಗೋಲ್ಲ ನನಗೆ. ಅದು ಬಿಟ್ಟೆಲ್ಲ ಒಂದು ಸತಿ ಹಾಕಿ ಕೊಟ್ಬಿಡ್ತೀನಿ. ಸೊ ಆ ಡ್ರೆಸ್ ಕೂಡ ಅಷ್ಟೇ. ನಿಮಗೆ ಯಾವಾಗಲೂ ತುಂಬ ಇಷ್ಟ ಆಗುತ್ತೆ ಅಂದರೆ ಥ್ರಿಫ್ಟಲ್ಲಿ ಹಾಕ್ತೀನಿ, ನೀವು ಅದನ್ನು ಬೈ ಮಾಡ್ಬೋದು. ಸೊ ಮೊದಲನೇದಾಗಿ ಇದು ಡರ್ಮಟಾಲಜಿಸ್ಟ್ ಕೊಟ್ಟಿರೋ ಮಾಯ್ಶ್ಚರೈಸರ್. ಸೊ ನೆಕ್ಸ್ಟ್ ನಾನು ಸ್ಮ್ಯಾಶ್ ಬಾಕ್ಸ್ ಪ್ರೈಮರ್ ಯೂಸ್ ಮಾಡ್ತಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ನಾನು ಎಸ್ಟೆ ಲಾಡರ್ ಸಿರಮ್ ಯೂಸ್ ಮಾಡ್ತಾಯಿದ್ದೀನಿ. ಇದು ಸ್ವಲ್ಪ ಗ್ಲೋ ಕೊಡುತ್ತೆ ಅಂತ. ನನ್ನ ಫೇವ್ರೆಟ್, ಗೊತ್ತಾ ಇದು. ನೆಕ್ಸ್ಟು ನಾನು ನಾರ್ಸ್ ಕನ್ಸಿಲರ್ ಯೂಸ್ ಮಾಡ್ತಾಯಿದ್ದೀನಿ. ಎಲ್ಲ ನಮ್ಮ ಮಮ್ಮಿದು, ನಾನೇ ಹಾಕ್ಕೊಂಡು ಖಾಲಿ ಮಾಡ್ತಿದ್ದೀನಿ. ನಮ್ಮಮ್ಮಿ ಒಂದು ಕಡೆ ಮಗಳಂತ ಹೇಳೋಕ್ಕಾಗಲ್ಲ, ಬಿಡೋಕ್ಕಾಗಲ್ಲ. ನಮ್ಮಮ್ಮಿನೇ ಹೇಳ್ತಾರಪ್ಪ, ನಂದೆಲ್ಲ ನಿಂದೆ ಅಂತ. ನಂಗೊಂದು ತೋರಿಯುತ್ತಪ್ಪ, ನಂದೇನಾದರೂ ಬೇರೆಯವ್ರು ಯೂಸ್ ಮಾಡಿಬಿಟ್ರೆ ನೋ ವೇ. ಜೀವನ ಹಿಂಗಿರಬೇಕು.
ಧೈರ್ಯ ಅಂದರೆ ನನ್ನ ಥರ ಇರಬೇಕಾ? ಅಂದರೆ ಬೇರೆ ಡಿಸಿಷನ್ಸ್ ತೊಗೊಳಕ್ಕೂ ನಿನಗೆ ಧೈರ್ಯ ಇರುತ್ತೆ ಅಂತ ಒಳ್ಳೆಯದು. ನಾನಿಲ್ಲಿ ಹ್ಯಾಲೋ ಯೂಸ್ ಮಾಡ್ತಾ ಇದ್ದೀನಿ, ಸ್ಮ್ಯಾಶ್ ಬಾಕ್ಸ್ ಹ್ಯಾಲೋ. ಇದು ಬಂದು ಟಿಂಟೆಡ್ ಮಾಯ್ಶ್ಚರೈಸರ್. ಸಾಕಾದಾಗಿ ಏನೋ ಗ್ಲೋ ಕೊಡುತ್ತೆ. ನನ್ನ ಜೊತೆ ನೀನು ಅದು ಹೆಂಗೆ ಸಹಿಸ್ಕೊಂಡಿದ್ಯೋ ನನಗಂತೂ ಗೊತ್ತಿಲ್ಲ. ನೈಟ್ ಅಲ್ವಾ, ಸೊ ಐ ಆಮ್ ಯೂಸಿಂಗ್ ದಿಸ್. ಯಾವುದೋ ಫೌಂಡೇಶನ್ ಯೂಸ್ ಮಾಡ್ತಿಲ್ಲ. ಸೊ ನೆಕ್ಸ್ಟ್ ಬಂದು ಐಬ್ರೋ. ನಾನು ಯಾವಾಗಲೂ ಈ ಟಿಂಟ್ ಯೂಸ್ ಮಾಡ್ತಿದ್ದೆ, ಇವತ್ತು ರೆಡ್ಡಲ್ಲಿ ಯೂಸ್ ಮಾಡ್ತಿದ್ದೀನಿ ಬಿಕಾಸ್ ಪ್ಯಾಂಟ್ ರೆಡ್ ಹಾಕಿದ್ದೀನಲ್ಲ. ಇದು ಡಾರ್ಕ್ ಆಗಿಬಿಡುತ್ತೆ, ನನಗೆ ಗೊತ್ತಿಲ್ಲ, ಲೈಟಾಗಿ. ಸೊ ನೆಕ್ಸ್ಟು ಲಿಪ್ಸ್ ಮಾಡ್ಕೊಬಿಡೋಣ. ಲೆಟ್ಸ್ ಗೋ ವಿತ್ ರೆಡ್ ಲಿಪ್ಸ್ಟಿಕ್, ಟೂ ಫೇಸ್ಡ್ ರೆಡ್ ಲಿಪ್ಸ್ಟಿಕ್. ನಾನು ಯೂಶ್ವಲ್ ಆಗಿ ರೆಡ್ ಲಿಪ್ಸ್ಟಿಕ್ ಹಾಕಲ್ಲ, ಒಂಥರ ದೊಡ್ಡೋಳ ಥರ ಕಾಣಿಸ್ಬಿಡ್ತೀನಿ ಅನ್ನೋ ಫೀಲಿಂಗ್. ಬಟ್ ಆ್ಯಕ್ಚುಲಿ ಚೆನ್ನಾಗಿ ಕಾಣಿಸುತ್ತೆ. ನನಗೆ ತುಂಬ ಚೆನ್ನಾಗಿ ಕಾಣಿಸೋದು ಅಂದರೆ ಬೇಬಿ ಪಿಂಕ್ ಲಿಪ್ಸ್ಟಿಕ್ ಸಕ್ಕತ್ತಾಗಿ ಕಾಣಿಸುತ್ತೆ ನನಗೆ. ಸೊ ರೆಡ್ ಲಿಪ್ಸ್ಟಿಕ್ ಹಾಕೋತಾ ಇದ್ದೀನಿ, ನೋಡುವ. ನನಗೆ ಐತೆ. ಓ ಮೈ ಗಾಡ್, ನನಗೆ ದೃಷ್ಟಿ, ನನ್ನ ಕಣ್ಣೇ ನಂಗೆ ದೃಷ್ಟಿ ಆಗ್ತಾ ಇದೆ. ದೃಷ್ಟಿ ತೆಗಿತೀನಿ ಬರುತ್ತಾ ಇದೆ ನನ್ನ, ಅದನ್ನೇ ನೋಡ್ಬಿಡ್ತೀನಿ ಅಂತ ಬಂತು ನಂದೇ ಒಂದು. ವಿಡಿಯೋಗಿಂತ ರಿಯಲ್ ಆಗಿ ಲೈಕ್ ಈ ಸ್ಕಿನ್ ಫಿನಿಶು, ವೆಯ್ಟ್ ಲೆಟ್ ಮೀ ಸ್ವಿಚ್ ಇಟ್ ಟು ಸಿನಿಮ್ಯಾಟಿಕ್, ಅವಾಗ ಕಾಣಿಸ್ಬೋದೇನೋ. ಹಾಂ ಶಿಶ್, ನೀನು ಇಷ್ಟು ಚೆನ್ನಾಗಿ ಕಾಣ್ತಿದ್ದಲ್ಲ, ನಾನು ಮ್ಯೂಸಿಕ್ ಬಸ್ಸಿಂಗ್ ಅದಕ್ಕೆ ಲುಕ್ಸ್ ಕೊಡ್ಬೇಕಾಯ್ತಾ? ಹಾಂ ಸರಿ, ಇಲ್ವಾ ಲುಕ್ಸ್ ಕೊಡ್ಬೇಕಾ ನಾನು? ಫುಲ್ ಫಿನಿಶ್ ಮಾಡ್ಕೋಬೇಡ್ದಾ? ಸರಿ ಮಾಡ್ಕೋಬೋದು. ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀನಿ ಅಂದರೆ ಐ ಆಮ್ ಸೋ ಇನ್ ಲವ್ ವಿತ್ ಮೈ ಸೆಲ್ಫ್. ಬಾಂಬ್ ಆಗಿದ್ದೀನಿ. ಕಣ್ಮೇಲೆ ಸುಮ್ಮನೆ ಒಂದು ಸಿಂಪಲ್ ಆಗಿ ಒಂದು ಶೇಡ್. ಅಯ್ಯೋ ಇದು ಬೇಡ. ಮೊಬೈಲ್ ಹೇಳ್ತೀಯಾ? ನನ್ನ ತಮ್ಮನ ಇನ್ಸ್ಟಾಗ್ರಾಮ್ ಓಪನ್ ಮಾಡೋಣ, ಫಾಲೋ ಮಾಡಿ. ಹಾಂ, ಆ್ಯಂಡ್ ಒನ್ ಮೋರ್ ಥಿಂಗ್, ನನ್ನ ತಮ್ಮ ಕೂಡ ಅವನ ಇನ್ಸ್ಟಾಗ್ರಾಮ್ ಪೇಜ್ ಓಪನ್ ಮಾಡಿದ್ದೇನೆ. ಕ್ರೇಜಿಯಾಗಿ ಪೋಸ್ಟ್ ಮಾಡ್ತಿದ್ದಾನೆ ಅವನ ದಿನಚರಿ ಬಗ್ಗೆ. ಅವನು ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ನೋಡಿ, ಇದೆ ನನ್ನ ಪೇಜು, ಫಾಲೋ ಮಾಡೋಕ್ಕೆ ಮರಿಬೇಡಿ, ಸಪೋರ್ಟ್ ಮಾಡಿ ನಾನು ನಿಮಗೆ ವಾಪಸ್ ರೆಸ್ಪಾನ್ಸ್ ಕೊಡ್ತೀನಿ. ಸೊ ನನ್ನ ಕಣ್ಣಿಗೆ ಐಲೈನರ್ ಹಾಕಲ್ಲ, ಕಾಜಲ್ ಹಾಕಲ್ಲ, ಅವಾಗ ಸ್ವಲ್ಪ ಓವರ್ ಆಗಿಬಿಡುತ್ತೆ. ಬರೀ ಮಸ್ಕರ ಹಾಕೋತೀನಿ, ಸ್ಮ್ಯಾಶ್ ಬಾಕ್ಸ್ ಮಸ್ಕರ. ನೀವು ಯಾರಾದರೂ ಬಾಯಿ ಕ್ಲೋಸ್ ಮಾಡಿಕೊಂಡು ಮಸ್ಕರ ಹಾಕೋತೀರಾ? ಮೋಸ್ಟ್ ಆಫ್ ದ ಗರ್ಲ್ಸ್ ಬಾಯಿ ತೆಗೆದ್ಬಿಟ್ಟೆ ಹಾಕೊಳ್ಳೋದು. ನನಗೂ ಆಗಲ್ಲ, ಬಾಯ್ ಅದಾಗ ಅದೇ ಓಪನ್ ಆಗಿಬಿಡುತ್ತೆ. ಅದು ಹೆಂಗೋ ತೊಡ್ಗಿರ್ ತೆಗೆದು ತೋರಿಸ್ಲಾ? ಅಂತ ಕೊತ್ತಿಮರಿ ಥರ ಅಂತ ತೆಗೆದು ನೋಡೋದು. ಸೊ ಯಾ ಐ ಆಮ್ ರೆಡಿ. ಸೊ ನೆಕ್ಸ್ಟ್ ನಾನು ಮೇಕಪ್ ಫಿಕ್ಸರ್ ಯೂಸ್ ಮಾಡ್ತಿದ್ದೀನಿ. ಫುಲ್ಲು ನ್ಯಾಚುರಲ್ ಆಗಿಬಿಟ್ರೆ ಚೆನ್ನಾಗಿರೋದು, ಐ ಗೆಸ್. ಏನು ಮಾಡಲಿ ಕೂದಲು? ಹೆಂಗಿದೆ? ಚೆನ್ನಾಗಿದೆ, ಆದರೆ ಹಿಂಗೆ ಹೋಗೋಕ್ಕಾಗಲ್ಲ, ಹುಚ್ಚಿ ಅಂದ್ಕೊಬಿಡ್ತೀರಿ. ಸೊ ದಿಸ್ ಈಸ್ ಮೈ ಫೈನಲ್ ಲುಕ್. ಹೇಗೆ ಕಾಣಿಸ್ತಾ ಇದ್ದೀನಿ? ನಿಮ್ಗೇನಾದರೂ ಈ ಗೆಟ್ ರೆಡಿ ವಿತ್ ಮೀ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತೀರಿ. ಲವ್ ಯು ಆಲ್.